ಈಗಾಗಲೇ ಪಾರ್ಟಿ ಮೊನ್ನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ಥರ ಕಳಂಕಿತ CBI ಕೇಸು ಮತ್ತು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂಥ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾಯಿದೆ. ಸೊ ಕೋರ್ಟ್ ಆದೇಶನೂ ಉಲ್ಲಂಘನೆ ಮಾಡಿ ಮತ್ತು 187 ಕೋಟಿ ಬಡವರ ದುಡ್ಡನ್ನು, STಗಳ ದುಡ್ಡನ್ನು, ದಲಿತರ ದುಡ್ಡನ್ನು ತಿಂದಿರೋವಂಥವ್ರು, ದಲಿತರ ಅಮೌಂಟ್ ತಿಂದಿರೋವಂಥವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ಟಲ್ಲಿ ಇರೋಕ್ಕೆ ಯೋಗ್ಯತೆ ಇರಲ್ಲ. ಆದ್ದರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ CBI ಚಾರ್ಜ್ ಶೀಟಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತೊಗೊಂಡಿದ್ದಾರೆ, ಚುನಾವಣೆಗೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಆದ್ದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ಟರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು, ನಾವೇನೋ ತೊಗೊಂಡ್ರೆ ಅವ್ರನ್ನ. ಹಾಗೆ ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತೊಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ಟೇ ಕಳಂಕಿತ ಆಗ್ತೈತೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂಥದ್ದು ಅಂತ ಜಗಜ್ಜಾಹೀರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನು ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ. ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಆ ಹೋರಾಟ ಹೊರಗಡೆನೂ ಹೋರಾಟ ಆಗುತ್ತೆ, ಪಾರ್ಟಿ ವತಿಯಿಂದನೂ ಹೋರಾಟ ಆಗುತ್ತೆ. ಮತ್ತು ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾಯಿದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನು ಇಟ್ಕೊಂಡು ಹೊರಗಡೆನೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಾರಿ ನಾಗೇಂದ್ರ ವಿಚಾರ ಇರ್ಬೋದು,